ನಮಸ್ಕಾರ. ಆರ್‌ಸಿಬಿ ತಂಡದಲ್ಲಿ 3 ದೊಡ್ಡ ಬದಲಾವಣೆ. ಹೀಗಿರಲಿದೆ ಹೊಸ ಪ್ಲೇಯಿಂಗ್ 11 ತಂಡಕ್ಕೆ 3 ಹೊಸ ಆಟಗಾರರ ಎಂಟ್ರಿ. ಚೆನ್ನೈ ವಿರುದ್ಧದ ಪಂದ್ಯಕ್ಕಾಗಿ ಆರ್‌ಸಿಬಿ ತಂಡದಲ್ಲಿ 3 ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಆರ್‌ಸಿಬಿ ತಂಡದಲ್ಲಿ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೆ ಆಗಲಿರುವ 3 ದೊಡ್ಡ ಬದಲಾವಣೆ ಏನು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಅಪ್ಡೇಟ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇನ್ನು ಮೊದಲ ಪಂದ್ಯದಲ್ಲಿ ಗೆದ್ದು ಶುಭಾರಂಭ ಮಾಡಿರುವ ಆರ್‌ಸಿಬಿ ತಂಡಕ್ಕೆ ಮುಂದಿನ ಎದುರಾಳಿ ಇರೋದು ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕಾಗಿ ಆರ್‌ಸಿಬಿ ತಂಡದಲ್ಲಿ ಈ 3 ಬದಲಾವಣೆಯಾಗುವುದಂತೂ ಖಚಿತ ಎಂದೇ ಹೇಳಬಹುದು. ಇನ್ನು ಎಸ್ಆರ್ಎಚ್ ತಂಡವನ್ನು ಬಗ್ಗು ಬೆಳೆದಿರುವ ಆರ್‌ಸಿಬಿ ತಂಡ ಆತ್ಮವಿಶ್ವಾಸದಲ್ಲಿ ಇದೆ ಅಂತಲೇ ಹೇಳಲಾಗಿದೆ. ಹೀಗಾಗಿ ಸಿಎಸ್ಕೆ ವಿರುದ್ಧ ನಾವು ಏಪ್ರಿಲ್ 5ರಂದು ಮತ್ತೆ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಈ ಒಂದು ಪಂದ್ಯ ನಡೀತಾ ಇರೋದ್ರಿಂದ ಹೀಗಾಗಿ ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ಪ್ಲೇಯಿಂಗ್ 11 ಕಡೆ ನೋಡ್ತಾ ಬರ್ತದ್ರೆ ಆರ್‌ಸಿಬಿ ತಂಡದಲ್ಲಿ ಜಾಶ್ ಹಜಲ್ವುಡ್ ಅವರು ಇರ್ತಾರಂತ ಸಿಎಸ್ಕೆ ವಿರುದ್ಧ ಪಂದ್ಯಕ್ಕೆ ಕೇಳ್ತಾ ಹೋಯ್ತಂದರೆ ವರದಿಗಳ ಪ್ರಕಾರ ಅವರು ನೆಟ್ನಲ್ಲಿ ಕೂಡ ಅದ್ಭುತವಾಗಿ ಬಾಲಿಂಗ್ ಪ್ರಾಕ್ಟೀಸ್ ಮಾಡಿದ್ದು. ಹೀಗಾಗಿ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೆ ಅವರು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹೀಗಾಗಿ ಜಾಶ್ ಹಜಲ್ವುಡ್ ಅವರು ಬಂತು ಅಂದರೆ ಜಾಕೋಬ್ ಡಬ್ಬಿ ಅವರು ನೇರವಾಗಿ ಪ್ಲೇಯಿಂಗ್ 11 ಅಂತಾನೆ ಹೊರ ಹೋಗಬೇಕಾಗುತ್ತದೆ. ಹೀಗಾಗಿ ಆರ್‌ಸಿಬಿ ತಂಡಕ್ಕೆ ಜಾಶ್ ಹಜಲ್ವುಡ್ ಬಂದರೆ ಒಂಥರ ಬಾಲಿಂಗ್ನಲ್ಲಿ ಆನೆ ಬಲ ಬಂದಂತಾಗುತ್ತದೆ. ಬಟ್ ಜಾಕೋಬ್ ಡಬ್ಬಿ ಅವರು ಮೊದಲ ಪಂದ್ಯದಲ್ಲಿ ಕೂಡ ಎಸ್ಆರ್ಎಚ್ ವಿರುದ್ಧ ಅದ್ಭುತವಾಗಿ ಸ್ಪೆಲ್ ಮಾಡಿದರು. ಹೀಗಾಗಿ ಜಾಕೋಬ್ ಡಬ್ಬಿ ಇರ್ತಾರ, ಬಟ್ ಹಜಲ್ವುಡ್ ಅವರೇ ಬರ್ತಾರಂತ ಕಾದು ನೋಡಬೇಕಾಗಿದೆ. ಬಟ್ ಎರಡನೆಯ ಬದಲಾವಣೆ ಅಂದರೆ ಅಭಿನಂದನ್ ಸಿಂಗ್ ಅವರಿಗೆ ಆರ್‌ಸಿಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ಎಸ್ಆರ್ಎಚ್ ವಿರುದ್ಧದ ಪಂದ್ಯಕ್ಕೆ ಅವಕಾಶ ನೀಡಿತ್ತು. ಹೀಗಾಗಿ ಅವಕಾಶವನ್ನು ಕೈ ಚೆಲ್ಲಿಕೊಂಡಿರುವ ಅಭಿನಂದನ್ ಸಿಂಗ್ ಅವರ ಜಾಗಕ್ಕೆ ನೇರವಾಗಿ ಮಧ್ಯಪ್ರದೇಶದ ವೇಗಿ ಮಂಗೇಶ್ ಯಾದವ್ ಅವರು ಬರುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಹೀಗಾಗಿ ಈ 2 ಬದಲಾವಣೆ ಬಿಟ್ಟರೆ ಆರ್‌ಸಿಬಿ ತಂಡದ ಬ್ಯಾಟಿಂಗ್ ಎಂದಿನಂತೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಇನ್ನಿಂಗ್ಸ್ ಆರಂಭಿಸಿದರೆ ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ನಾಯಕ ರಜತ್ ಪಾಟೀದಾರ್ ಬಂದರೆ ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ಮಿ ಡೇವಿಡ್, ನಂಬರ್ 7 ರೊಮಾರಿಯೋ ಶೆಫರ್ಡ್, ನಂಬರ್ 8 ಕೃನಾಲ್ ಪಾಂಡ್ಯ. ಆದರೆ ಇತ್ತ ಬಾಲಿಂಗ್ ವಿಭಾಗದಲ್ಲಿ ಆರ್‌ಸಿಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಇದ್ದರೆ ಇನ್ನು ಅವರ ಜೊತೆಗೆ ಸುಯೇಶ್ ಶರ್ಮಾ, ಮತ್ತೊಮ್ಮೆ ಆರ್‌ಸಿಬಿ ತಂಡಕ್ಕೆ ಜಾಕೋಬ್ ಡಬ್ಬಿ ಅಥವಾ ಹಜಲ್ವುಡ್ ಅವರು ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇದು ಏನಪ್ಪ ಅಂದರೆ ಮಂಗೇಶ್ ಯಾದವ್ ಅವರು ಅಭಿನಂದನ್ ಸಿಂಗ್ ಜಾಗಕ್ಕೆ ಬಂದರೆ ಈ ಪ್ಲೇಯಿಂಗ್ 11 ಟೆಸ್ಟ್ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ನಿಮ್ಮ ಪ್ರಕಾರ ಆರ್‌ಸಿಬಿ ತಂಡಕ್ಕೆ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೆ ಪ್ಲೇಯಿಂಗ್ 11 ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.